ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 12 ಜೂನ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಅಂದರೆ ಶೃಂಗಸಭೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ, ಸರಿನಾ? ಸೊ ನಿಮಗೆ ಪ್ರತಿಯೊಂದನ್ನು ನಾನು ಹೇಳ್ತಾ ಇದ್ದೀನಿ ರೀಸೆಂಟಾಗಿ ನಡೆದಿರತಕ್ಕಂಥ ಹಾಗೆ ಮುಂದೆ ನಡೆಯಬಹುದಾದ ಈ ಸಭೆಗಳಿದಾವಲ್ವಾ, ಈ ಶೃಂಗಸಭೆಗಳು ಲೈಕ್ ಇವಾಗ ಬಿಮ್ಸ್ಟೆಕ್ನ ಸಭೆ ಆಗಿರ್ಬೋದು, ಅಥವಾ ನಿಮಗೆ ಈ ಬ್ರಿಕ್ಸ್ನ ಸಭೆ ಆಗಿರ್ಬೋದು, ಅಥವಾ ಆಸಿಯನ್ ಅಂತ ಬರುತ್ತಲ್ವಾ, ಸೊ ಆ ಒಂದು ಸಭೆ ಆಗಿರ್ಬೋದು. ಅದಾದ ನಂತರ ನಿಮಗೆ ನೆಕ್ಸ್ಟ್ ಯಾವುದು ಅಂದರೆ ಈ G7 ಸಭೆ, ಹಾಗೆ ಈ G20 ಸಭೆ ಎಲ್ಲಿ ನಡೀತದೆ, ಹಿಂದಿನ ವರ್ಷ ಎಲ್ಲಿ ನಡೆದಿತ್ತು, ಈ ವರ್ಷ ಎಲ್ಲಿ ನಡೀತದೆ, ಹಾಗೆ ಮುಂದಿನ ವರ್ಷ ಎಲ್ಲಿ ನಡೆಯಲಿದೆ ಅನ್ನೋದು ಮೂರು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಸರಿನಾ? ಸೊ ಇದನ್ನ ಪ್ರಶ್ನೆ ಈ G7 ಶೃಂಗಸಭೆ ಎಲ್ಲಿ ನಡೀತದೆ ಅನ್ನೋದು ಆಲ್ರೆಡಿ ಹೇಳಿದ್ದೀನಿ, ಒಂದು 4 ರಿಂದ 5 ಬಾರಿ ಇದನ್ನ ರಿಪೀಟ್ ಕೂಡ ಹೇಳಿದ್ದೀನಿ. ಎಲ್ಲಿ ಕೆನಡಾ, ಅಮೆರಿಕ, ಭಾರತ, ಇಟಲಿ ಮತ್ತು ಫ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇಲ್ಲಿ ಭಾರತ ಅಂತೂ ಆಗೋದೇ ಇಲ್ಲ. ಯಾಕೆ ಅಂದರೆ ಭಾರತ ಸದಸ್ಯ ರಾಷ್ಟ್ರವೇ ಅಲ್ಲ. G7ನ ಸದಸ್ಯ ರಾಷ್ಟ್ರಗಳು ಜಸ್ಟ್ 7 ಇದಾವೆ. ಅದರಲ್ಲಿ ನಮ್ಮ ಭಾರತ ಹೊಂದಿಲ್ಲ. ಕೆನಡಾ ಇದೆ, ಅಮೆರಿಕ ಇದೆ, ಇಟಲಿ ಇದೆ, ಫ್ರಾನ್ಸ್ ಇದೆ, ಸರಿನಾ? ಹಾಗೆ ಜರ್ಮನಿ, ಜಪಾನ್ ಕಂಡು ಬರುತ್ತೆ ಯಾವುದರಲ್ಲಿ? ಈ G7 ಶೃಂಗಸಭೆಯಲ್ಲಿ, G7 ದೇಶಗಳಲ್ಲಿ, ಸರಿನಾ? ನೆನಪಿರಲಿ ನಿಮಗೆ. ಈ G7 ಶೃಂಗಸಭೆ ಈ ವರ್ಷ 2025ರಲ್ಲಿ ಯಾವ ಒಂದು ದೇಶದಲ್ಲಿ ನಡೆಯಲಿದೆ ಅಂದರೆ ಕೆನಡಾ ದೇಶದಲ್ಲಿ ನಡೆಯಲಿದೆ. ಎಷ್ಟನೇ ಒಂದು ಆವೃತ್ತಿಯಾಗಿತ್ತು ಇದು ಒಂದು ನೋಡೋದಾದರೆ 51ನೇ ಆವೃತ್ತಿಯಾಗಿದೆ. ಹಾಗೆ 50ನೇ ಆವೃತ್ತಿಯಲ್ಲಿ ನಡೆದಿತ್ತು ಈ ಇಟಲಿ ದೇಶದಲ್ಲಿ ನಡೆದಿತ್ತು, ಸರಿನಾ? ಸೊ ಗೊತ್ತಿರಲಿ ನಿಮಗೆ, ಕೇಳಬಹುದು. ಅದಾದ ನಂತರ ಈ ಇಟಲಿ ದೇಶದ ಪ್ರಧಾನಿ ಯಾರಿದ್ದಾರೆ? ಜಾರ್ಜಿಯಾ ಮೆಲೋನಿ ಅಂತ ಇದ್ದಾರೆ, ಸರಿನಾ? ಯಾವ ದೇಶದ ಪ್ರಧಾನಿ? ಇಟಲಿ ದೇಶದ ಪ್ರಧಾನಿಯಾಗಿದ್ದಾರೆ, ಸರಿನಾ? ಹಾಗೆ ಅಮೆರಿಕ ದೇಶದ ಪ್ರಧಾನಿ ಯಾರಿದ್ದಾರೆ? ಅಮೆರಿಕ ದೇಶದಲ್ಲಿ ಪ್ರಧಾನಿ ಹುದ್ದೆ ಇಲ್ಲ, ಸರಿನಾ? ಅಲ್ಲಿ ಏನಿದೆ ಅಂದರೆ ಪ್ರೆಸಿಡೆಂಟ್ ಆಡಳಿತ ಇದೆ, ರಾಷ್ಟ್ರಪತಿ ಹುದ್ದೆ ಇದೆ. ಅಲ್ಲಿ ಪ್ರಸ್ತುತ ರಾಷ್ಟ್ರಾಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಆಗಿದ್ದಾರೆ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಈ ಬಿಮ್ಸ್ಟೆಕ್ನ ಈ 6ನೇ ಆವೃತ್ತಿ ಅಥವಾ 2025ರಲ್ಲಿ ಶೃಂಗಸಭೆ ಯಾವ ಒಂದು ದೇಶದಲ್ಲಿ ನಡೆದಿದೆ ಅಂತ ನೋಡೋದಾದ್ರೆ ಈ ಥೈಲ್ಯಾಂಡ್ ದೇಶದಲ್ಲಿ ನಡೆಯಲಿದೆ, ಸರಿನಾ? ಸೊ ನೆಕ್ಸ್ಟ್ 7th ಸಮಿಟ್ ಎಲ್ಲಿ ನಡೆಯಲಿದೆ ಅಂತ ನೋಡೋದಾದ್ರೆ ಈ ಬಾಂಗ್ಲಾದೇಶದಲ್ಲಿ ನಡೀತದೆ. ಯಾವುದು? ಈ ಬಿಮ್ಸ್ಟೆಕ್ದು. ಹಾಗೆ ಬ್ರಿಕ್ಸ್ದು ಅಂತ ನೋಡೋದಾದ್ರೆ ಈ ಬ್ರಿಕ್ಸ್ದು ಯಾವ ಒಂದು ದೇಶದಲ್ಲಿ ಅಂತ ನೋಡೋದಾದ್ರೆ ಬ್ರೆಜಿಲ್ ದೇಶದಲ್ಲಿ ನಡೆಯಲಿದೆ. ಎಷ್ಟನೇ ಆವೃತ್ತಿಯಾಗಿದೆ ಅಂದರೆ 14ನೇ ಆವೃತ್ತಿಯಾಗಿದೆ. 13ನೇ ಆವೃತ್ತಿ ರಷ್ಯಾದಲ್ಲಿ ನಡೆದಿದೆ ಹೋದ ವರ್ಷ, ಸರಿನಾ? ನೆನಪಿರಲಿ, ಇದು ಗೊತ್ತಿರಲಿ. ಹಾಗೆ ಮುಂದಿನ ವರ್ಷ ಯಾವ ಒಂದು ದೇಶದಲ್ಲಿ ನಡೆಯಲಿದೆ? ನಮ್ಮ ಭಾರತ ದೇಶದಲ್ಲಿ ನಡೆಯಲಿದೆ. ಯಾವುದು? ಬ್ರಿಕ್ಸ್ನ ಒಂದು ಸಭೆ. ಹಾಗೆ G20 ಸಭೆ ನಮ್ಮ ಭಾರತ ದೇಶದಲ್ಲಿ ಯಾವ ಒಂದು ವರ್ಷ ನಡೆದಿತ್ತು? 2023ರಲ್ಲಿ ಈ G20 ಸಭೆ ನಡೆದಿತ್ತು. ಹಾಗೆ G20 ಸಭೆ ಈ ಒಂದು ವರ್ಷ ಯಾವ ಒಂದು ದೇಶದಲ್ಲಿ ನಡೆಯಲಿದೆ ಅಂತ ನೋಡೋದಾದ್ರೆ ಸೌತ್ ಆಫ್ರಿಕಾ ದೇಶದಲ್ಲಿ ನಡೆಯಲಿದೆ. ಯಾವುದು? G20 ಶೃಂಗಸಭೆ ಅನ್ನೋದು ಸೌತ್ ಆಫ್ರಿಕಾ ದೇಶದಲ್ಲಿ ನಡೆಯಲಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಸರಿನಾ? ಹಾಗೆ ಈ 2024ರಲ್ಲಿ G20 ಸಭೆ ಯಾವ ಒಂದು ದೇಶದಲ್ಲಿ ನಡೆದಿತ್ತು? ಬ್ರೆಜಿಲಲ್ಲಿ ನಡೆದಿತ್ತು, ಸರಿನಾ? ಈ ವರ್ಷ ಬ್ರಿಕ್ಸ್ ನಡೀತಿದೆ, ಹೋದ ವರ್ಷ G20 ನಡೆದಿತ್ತು. ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2036ರ ವೇಳೆಗೆ ಭಾರತದ ನಗರ ಜನಸಂಖ್ಯೆಯ ಶೇಕಡಾವಾರು ಎಷ್ಟು ಆಗುವ ಸಾಧ್ಯತೆ ಇದೆ ಅಂತ ಕೇಳಿದ್ದಾನೆ. ಇವಾಗ 2036ರ ಟೈಮಲ್ಲಿ ಇನ್ನೊಂದು 10 ವರ್ಷ ಬಿಟ್ಟರೆ ಈ ನಗರದಾಗ ಹೋಗಿ ಸಿಟಿ ಒಳಗೆ ಹೋಗಿರೋರು ಬೆಂಗಳೂರದಲ್ಲೇ ಆಯಿತು, ಅಥವಾ ಧಾರವಾಡದಲ್ಲಾಯಿತು, ಈ ಬಿಜಾಪುರದಲ್ಲಾಯಿತು, ಅಥವಾ ಒಟ್ಟಿನಲ್ಲಿ ಸಿಟಿಯಲ್ಲಿ, ಸರಿನಾ, ಹಳ್ಳಿ ಬಿಟ್ಟು ಸಿಟಿಯಲ್ಲಿ ಇರೋರ ಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ, ಎಷ್ಟು ಶೇಕಡಾವಾರು ಹೆಚ್ಚಾಗ್ತದೆ ಅಂತ ಕೇಳಿದ್ದಾನೆ. ಎಷ್ಟು ಅಂದರೆ 38.6ರಷ್ಟು ಹೆಚ್ಚಾಗ್ತದೆ ಅಂತ ನಿರೀಕ್ಷೆ ಇದೆ, ಸರಿನಾ? ಸೊ ನಮ್ಮ ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಂದಾಜಿನ ಪ್ರಕಾರ ಎಷ್ಟು ಅಂದರೆ 60 ಕೋಟಿ ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ ಅಂತ ಹೇಳಿದ್ದಾರೆ. ಯಾರು? ನಮ್ಮ ರಾಷ್ಟ್ರೀಯ ಜನಸಂಖ್ಯಾ ಆಯೋಗದ ಅಂದಾಜಿನ ಪ್ರಕಾರ ಇವರೊಂದು ಅಂದಾಜು ಮಾಡಿದ್ದಾರೆ. ಎಷ್ಟು ಅಂದರೆ 60 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ, ಸರಿನಾ? ಸೊ ಇದು 60 ಕೋಟಿ ಎಷ್ಟಾಗುತ್ತೆ ಅಂದರೆ ಇದೇ ಒಂದು 38.6% ಏನಿದೆ ಅಲ್ವಾ, ಅಷ್ಟು ನಿಯರ್ ಬೈ ಆಗುತ್ತೆ ಅದನ್ನು ಕೂಡ. ಬಟ್ ಇವಾಗ ಪ್ರಸ್ತುತ ಎಷ್ಟಿದೆ ಅಂದರೆ 31% ಜನಸಂಖ್ಯೆ ಏನಿದೆ ಅಲ್ವಾ ನಗರದಲ್ಲಿ ವಾಸ ಮಾಡ್ತಾರೆ. 31ನ ಬಿಟ್ಟು ಉಳಿದದ್ದು 100ರಲ್ಲಿ 31 ಮೈನಸ್ ಮಾಡಿ ಉಳಿದದ್ದು ಎಲ್ಲವೂ ಕೂಡ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಜನವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಒಂದು ವಸ್ತುವು ಸೂಪರ್ ಕಂಡಕ್ಟಿವಿಟಿ ಪ್ರದರ್ಶಿಸಿದಾಗ ಹಾಗಾದರೆ ಅದರಲ್ಲಿ ಬದಲಾವಣೆ ಏನಾಗ್ತದೆ? ಇವಾಗ ಯಾವುದಾದ್ರೂ ಒಂದು ವಸ್ತು ಸೂಪರ್ ಕಂಡಕ್ಟರ್ ಆದರೆ ಅದರಲ್ಲಿ ಏನೇನಾಗ್ತದೆ ಅಂತ ನೋಡೋದಾದ್ರೆ ಅದರದ್ದು ಪ್ರತಿರೋಧವು, ಈ ರೆಸಿಸ್ಟೆನ್ಸ್ ಏನಿದೆ ಅಲ್ವಾ, ಶೂನ್ಯವಾಗ್ತದೆ. ಹಾಗೆ ಅದರ ಒಂದು ಶಾಖದ ಪ್ರಮಾಣ ಜಾಸ್ತಿ ಆಗ್ತದೆ. ಶಾಖದ ಒಂದು ಪ್ರಮಾಣ ಏನಿದೆ ಅಲ್ವಾ, ಶಾಖ ಜಾಸ್ತಿ ಆಗ್ತದೆ. ಹಾಗೆ ಅದರ ಪ್ರತಿರೋಧವು ಶೂನ್ಯವಾಗ್ತದೆ. ಹಾಗೆ ಇನ್ನೊಂದು ಪ್ರತಿರೋಧವಿಲ್ಲದೆ ವಿದ್ಯುತ್ ಪ್ರವಾಹ ಹರಿತದೆ. ಯಾವುದ್ರ ಮೂಲಕ? ಈ ಸೂಪರ್ ಕಂಡಕ್ಟಿವಿಟಿ ಮೂಲಕ, ಅಥವಾ ಈ ಸೂಪರ್ ಕಂಡಕ್ಟರ್ನ ಮೂಲಕ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎಂಬ ಪುಸ್ತಕವನ್ನು ಯಾವ ಶತಮಾನದಲ್ಲಿ ಬರೆಯಲಾಯಿತು ಅಂತ ಕೇಳಿದ್ದಾನೆ. ಈ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎಷ್ಟನೇ ಶತಮಾನದಲ್ಲಿ ಬರೆಯಲಾಗಿದೆ? 1ನೇ ಶತಮಾನದಲ್ಲಿ ಬರೆಯಲಾಗಿದೆ. ಇದೇ ಒಂದು ಪುಸ್ತಕದಲ್ಲಿ ಶಾತವಾಹನರ ಬಗ್ಗೆಯೂ ಕೂಡ
ಕೂಡ ಉಲ್ಲೇಖವಿದೆ. ಯಾವುದು? ಈ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅನ್ನೋದನ್ನ. ಇದನ್ನ ಬರ್ದವನು ಯಾರು? ಅನಾಮಿಕ ಮೀನ್ಸ್ ಈ ಬರ್ದವನ ಹೆಸರು ಗೊತ್ತೇ ಇಲ್ಲ, ಅವ್ನು ಮೆನ್ಷನೇ ಮಾಡಿಲ್ಲ. ಬುಕ್ ರಿಟರ್ನ್ಡ್ ಬೈ ಅಂತ ಅವ್ನು ಸೈನ್ ಹಾಕಿ ಅವನ ಹೆಸರು ಬರೆದಿಟ್ಟು ಹೋಗಿಲ್ಲ, ಸರಿನಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಅನಾಮಿಕ ಅಂತ ಹೇಳ್ತೀವಿ. ಅನಾಮಿಕ ಅನ್ನೋದು ಹೆಸರಲ್ಲ, ಸರಿನಾ? ಅನಾಮಿಕಾ ಸಿಂಗ್ ಅವರು ಬೇರೆಯವರು, ಸರಿನಾ? ಬಟ್ ಇಲ್ಲಿ ಏನಿದೆ ಅಂದರೆ ಅನಾಮಿಕ ಅನ್ನೋದು ಅವ್ರ ಹೆಸರು ಗೊತ್ತಿಲ್ಲ ಅಂತ ಅದರ ಅರ್ಥ. ಹಾಗೆ ಈ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿಯನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂತಹ ವ್ಯಕ್ತಿ ಹೆಸರಿದೆ. ಯಾರು ಅಂದರೆ ವಿಲಿಯಂ ಎಚ್ ಶಾಫ್ ಅಂತ ಇದ್ದಾರೆ. ಸೊ ಅವ್ರೇನು ಮಾಡ್ತಾರೆ? ಈ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎಂಬ ಪುಸ್ತಕವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಇದು ಎಷ್ಟನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಬರೆಯಲಾಗಿರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ಸತ್ಯಜೀತ್ ರೇ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾರಿಗೆ ನೀಡಲಾಗಿದೆ ಅಂತ ನೋಡೋದಾದರೆ ಈ ಫಿಲಿಪ್ ನೈಸ್ ಅಂತ ಕಂಡುಬರ್ತಾರೆ. ಈ ಫಿಲಿಪ್ ನೈಸ್ ಯಾವ ಒಂದು ದೇಶದವರು ಅಂದರೆ ಆಸ್ಟ್ರೇಲಿಯಾ ದೇಶದ ಚಲನಚಿತ್ರ ನಿರ್ಮಾಪಕರಾಗಿರ್ತಕ್ಕಂಥ ಫಿಲಿಪ್ ನೈಸ್ ಅವರಿಗೆ ಈ ಸತ್ಯಜೀತ್ ರೇ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾವೊಂದು ರಾಜ್ಯದಲ್ಲಿ, ಯಾವೊಂದು ಸಿಟಿಯಲ್ಲಿ ಅಂತ ನೋಡೋದಾದರೆ ಗೋವಾದಲ್ಲಿ ನಡೀತದೆ. ಎಷ್ಟನೇ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ಅಂದರೆ 2024 ಮತ್ತು 25ನ ವರ್ಷದ ಒಂದು ಚಲನಚಿತ್ರೋತ್ಸವ ಸಂದರ್ಭದಲ್ಲಿ, ಸರಿನಾ? ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಫೆಸ್ಟಿವಲ್ ಅಂತ ಹೇಳ್ತೀವಲ್ವ ನಾವು. ಸೊ ಅದು ಪ್ರತಿ ವರ್ಷ ಯಾವ ಒಂದು ರಾಜ್ಯದಲ್ಲಿ ನಡೀತದೆ ಅಂದರೆ ಇದೇ ಒಂದು ಗೋವಾ ರಾಜ್ಯದಲ್ಲಿ ನಡೀತದೆ. ಅದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಫೆಬ್ರವರಿಯಲ್ಲಿ ರೆಪೋ ದರ ಎಷ್ಟಿತ್ತು ಅಂತ ಕೇಳಿದ್ದಾನೆ. ಸೊ ಇದನ್ನು ನಿಮಗೆ ಹೇಳಿದ್ದೀನಲ್ವಾ, ಇವಾಗ RPF ಕಾನ್ಸ್ಟೇಬಲಲ್ಲಿ ಎಕ್ಸಾಮಲ್ಲಿ ಕೇಳುವಾಗಲೇ ಹೇಳಿದ್ದೀನಿ. ಈ ರೆಪೋ ದರದ ಮೇಲೆ ಪ್ರಶ್ನೆಗಳು ಕೇಳ್ತಾನೆ ಸೆಂಟ್ರಲ್ ಗೌರ್ಮೆಂಟ್. ನಿಮಗೆ ಸ್ಪೆಷಲಿ ಈ ರೈಲ್ವೆ ಎಕ್ಸಾಮ್ಸಲ್ಲಿ ರೆಪೋ ದರವನ್ನು ಬಿಟ್ಟು ಹೋಗೋದಿಲ್ಲ. ಈ MPC ಏನೇನು ರೇಟ್ಗಳಿದಾವಲ್ವಾ, MPC ರೇಟ್ಗಳಾಗಲಿ, ಮೀನ್ಸ್ ಈ ರೆಪೋ ರೇಟ್ ಆಗಲಿ, ಅದಾದ ನಂತರ ಈ SLR ಆಗಲಿ, ಅದಾದ ನಂತರ ರಿವರ್ಸ್ ರೆಪೋ ರೇಟ್ ಆಗಲಿ, ಅಥವಾ ಬ್ಯಾಂಕ್ ರೇಟ್ ಆಗಿರಲಿ, ಸರಿನಾ? ಇವೆಲ್ಲವೂ ರೇಟ್ ಕೂಡ ಕೇಳ್ತಾನೆ. ಸೊ ಸ್ಪೆಷಲಿ ಜಾಸ್ತಿ ಕೇಳೋದು ಯಾವುದು ಅಂದರೆ ಈ ರೆಪೋ ರೇಟ್ ಬಗ್ಗೆ. ಈ ರೆಪೋ ರೇಟು ರೀಸೆಂಟಾಗಿ 1 ಪಾಯಿಂಟ್ ಇಳಿದಿದೆ ಅಂದರೆ ಹೆಂಗೆ? ಈಗ 6.25 ಇತ್ತು. ಯಾವಾಗ? ಈ ಜನವರಿಯಲ್ಲಿ, ಸರಿನಾ? ಜನವರಿಯಲ್ಲಿ 6.25 ಇತ್ತು. ಅದರದ್ದು ಮೌಲ್ಯವನ್ನು ಕಡಿಮೆ ಮಾಡಿ ಈ ರೆಪೋ ರೇಟನ್ನು ಎಷ್ಟಕ್ಕೆ ತರ್ತಾರೆ ಅಂದರೆ 6 ಪಾಯಿಂಟ್ಗೆ ತರ್ತಾರೆ, ಸರಿನಾ? 6ಕ್ಕೆ ತರ್ತಾರೆ. ನೆಕ್ಸ್ಟ್ ಈಗ ಈ ಮೇಯಲ್ಲಿ ಮತ್ತೊಮ್ಮೆ ಇಳಿಕೆ ಮಾಡ್ತಾರೆ. ಇಳಿಕೆ ಮಾಡಿ ಇವಾಗ ಪ್ರಸ್ತುತ ಎಷ್ಟಕ್ಕೆ ತಂದಿದ್ದಾರೆ ಅಂದರೆ 5.5ಗೆ ತಂದಿದ್ದಾರೆ ರೆಪೋ ರೇಟನ್ನು. ಸೊ ಅದಕ್ಕೆ ನ್ಯೂಸಲ್ಲಿದೆ, ಕೇಳಿದ್ದಾನೆ. MPC ಆಲ್ವೇಸ್ ನ್ಯೂಸಲ್ಲಿರುತ್ತೆ, 3 ತಿಂಗಳಿಗೊಮ್ಮೆ ಬರುತ್ತೆ. ಅದು 3 ತಿಂಗಳಿಗೊಮ್ಮೆ ಬಂದು ಅವರು ರೇಟ್ ಎಷ್ಟೆಷ್ಟದ ಅಂತ ಹೇಳಿ ಹೋಗ್ತಾರೆ, ಸರಿನಾ? ಸೊ ಅದಕ್ಕೆ ನ್ಯೂಸಲ್ಲಿ ಇರುತ್ತೆ, ನೋಡ್ಕೊಳ್ಳಿ ಇದನ್ನ. ಸೊ ಇದು ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬೇರೆ ಇವಾಗ ಇದು ರೆಪೋ ರೇಟ್ ಕೇಳಿದ್ದಾನೆ, ರಿವರ್ಸ್ ರೆಪೋ ರೇಟ್ ಕೇಳ್ಬೋದು, ನಿಮಗೆ SLR ಕೇಳ್ಬೋದು, ಸೊ ಮತ್ತೆ ಇಲ್ಲಾಂದ್ರೆ ಬ್ಯಾಂಕ್ ರೇಟ್ ಕೇಳ್ಬೋದು. ಅದೆಲ್ಲವೂ ಕೂಡ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇನ್ನೊಂದು ಏನಂದ್ರೆ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿನ್ ಯಾವ್ದು ಮಾಡಿರ್ತೀವಿ ಅಲ್ವಾ, ಆ ಪಿನ್ ಮಾಡಿರೋದು ಸ್ಪೆಷಲಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಲೈಕ್ ಇವಾಗ ಪಿನ್ ಮಾಡಿರೋದಕ್ಕೆ ಉದ್ದೇಶ ಏನು ಅಂದರೆ ಮತ್ತೊಮ್ಮೆ ಅಲ್ಲಿ ಪಿನ್ ಮಾಡಿರೋದು ಸ್ಕ್ರೀನ್ ಮೇಲ್ಗಡೆ ಪಿನ್ ಅಂತ ಬಂದಿರುತ್ತೆ ಅಲ್ವಾ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈಸಿಯಾಗಿ ಮತ್ತೆ ನಿಮಗೆ ಸಿಗಬೇಕು, ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು ಅಂತಲೇ ಪಿನ್ ಮಾಡಿರೋದಾಗಿರುತ್ತೆ, ಸರಿನಾ? ಪಿನ್ ಯಾವುದೇ ಮಾಡೋದಾಗಿರಲಿ ಅದನ್ನು ಸ್ವಲ್ಪ ಹೇಗೆ ಅಂದರೆ ನಾರ್ಮಲಾಗಿ ನೀವು ಓದಿರ್ತೀರಾ, ಬಟ್ ಏನು ಅಂದರೆ ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಉಳಿಯೋ ಹಾಗೆ ಓದ್ಕೊಳ್ಳಿ, 1-2 ಸರಿ ಆದರೂ, ಸರಿನಾ? ಅದು ಯೂಸ್ಫುಲ್ ಆಗುತ್ತೆ ನಿಮಗೆ. ಹಾಗೆ ಪ್ರಸ್ತುತ ಈ ರೆಪೋ ರೇಟ್ ಎಷ್ಟಿದೆ ಅಂತ ನೋಡೋದಾದರೆ 5.50 ಇದೆ. ಹಾಗೆ ರಿವರ್ಸ್ ರೆಪೋ ರೇಟ್ ಎಷ್ಟಿದೆ? 3.55 ಇದೆ. ಯಾವುದು? ರಿವರ್ಸ್ ರೆಪೋ ರೇಟ್ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಇದು 2025 ಅಲ್ಲ, 2024 ಆದರೂ ಅದೇ ಆಗುತ್ತೆ, 2023 ಆದರೂ ಅದೇ ಆಗುತ್ತೆ. ಪ್ರತಿ ವರ್ಷ ನಡೆಯೋದಿಲ್ಲೇ, ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ ನಡೀತದೆ. ಯಾವುದು? ಈ ವಿಶ್ವ ಆರ್ಥಿಕ ವೇದಿಕೆಯ ಸಭೆ. ಇದು ಈ ವಿಶ್ವ ಆರ್ಥಿಕ ವೇದಿಕೆ ಸಭೆ ಏನಿದೆ ಅಲ್ವಾ, ಈ ವಿಶ್ವ ಆರ್ಥಿಕ ಸಭೆ. ಸೊ ಇದ್ರ ಪ್ರತಿ ವರ್ಷ ನಡೆಯೋದು ಸಮ್ಮೇಳನ ಎಲ್ಲಿ ಅಂದರೆ ಇದೇ ಒಂದು ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ. ಈ ದಾವೋಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಸ್ವಿಟ್ಜರ್ಲ್ಯಾಂಡಲ್ಲೇ ಕಂಡುಬರುತ್ತೆ, ಸರಿನಾ? ಜಿನೆವಾ ಒಂದು ದೇಶದಲ್ಲಿ ಕಂಡುಬರುತ್ತೆ, ಇದೇ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿರಮ್ ಮೂಲಕ ಯಾವ ರೋಗವನ್ನು ಕಂಡು ಹಿಡಿಯಲಾಗುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಸಿರಮ್ ಮೂಲಕ, ಈ ಸಿರಮ್ ಅನ್ನೋದು ಒಂದು ಟೆಕ್ನಾಲಜಿ ಇದೆ, ಇದರ ಮೂಲಕ ಯಾವ ಒಂದು ರೋಗವನ್ನು ಕಂಡು ಹಿಡಿಯಲಾಗ್ತದೆ ಅಂತ ನೋಡೋದಾದ್ರೆ ಒಂದು ಸಿರಮ್ ಸಿಕ್ನೆಸ್, ಇದನ್ನ ಕಂಡು ಹಿಡಿಯಲಾಗ್ತದೆ. ಹಾಗೆ ಇನ್ನೊಂದೇನು ಅಂದರೆ ಈ B12 ಕೊರತೆ ಇತ್ತು ಅಂದರೂ ಕೂಡ ಅದನ್ನು ಕೂಡ ಕಂಡು ಹಿಡಿಯಲಾಗ್ತದೆ, ಸರಿನಾ? ಹಾಗೆ ಸಿಕಲ್ ಸೆಲ್ ಅನಿಮಿಯಾ ಎಂಬ ರೋಗವನ್ನು ಕೂಡ ಇದೇ ಸಿರಮ್ ಎಂಬ ಒಂದು ಟೆಕ್ನಾಲಜಿಯ ಮೂಲಕ ನಾವು ಕಂಡು ಹಿಡಿಯಬಹುದು, ಸರಿನಾ? ಒಟ್ಟಿನಲ್ಲಿ ಏನೇ ಈ ರಕ್ತದ ರಿಲೇಟೆಡ್ ಇದ್ರೂ ಕೂಡ ಈ ಸಿರಮ್ ಮೂಲಕ ನಾವು ಕಂಡು ಹಿಡಿಬಹುದು ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಇವಾಗ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ ಅಲ್ವಾ, ಮುನ್ಸಿಪಾಲಿಟಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸಿಂಪಲ್ ಆಗಿ ಕ್ವಶನ್. 1726ರಲ್ಲಿ ಸ್ಥಾಪನೆ ಆಗ್ತದೆ. ಇದಕ್ಕಿಂತ ಮೊದಲು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಪಾರ್ಟಿ ಯಾವ ಒಂದು ರಾಜ್ಯದಲ್ಲಿ ಅಥವಾ ಯಾವ ಒಂದು ಸಿಟಿಯಲ್ಲಿ ಪ್ರಾರಂಭವಾಯಿತು ಅಂತ ನೋಡೋದಾದರೆ ಮದ್ರಾಸಲ್ಲಿ ಪ್ರಾರಂಭವಾಗ್ತದೆ. ಮದ್ರಾಸ್ ಮೀನ್ಸ್ ಈಗಿನ ಚೆನ್ನೈಯಲ್ಲಿ, ಸರಿನಾ? ಸೊ ಯಾವೊಂದು ವರ್ಷ ಅಂದರೆ 1688. ಸರ್ ಇಲ್ಲ ಸರ್ 1687 ಅಂತ ನೀವು ಹೇಳ್ಬೋದು. 1687ರಲ್ಲಿ ಅದು ಅಪ್ರೂವ್ ಆಗಿ
ಆಗಿ ಹ್ಞೂ ಅಂತಾರೆ. ಯಾರು? ಅಲ್ಲಿನ ಬ್ರಿಟನ್ನ ರಾಜ. ಅದು ಅಫಿಷಿಯಲ್ ಆಗಿ ಇಲ್ಲಿ ಸ್ಟಾರ್ಟ್ ಆಗಿರೋದು ಯಾವಾಗ ಅಂದರೆ 1688ರಲ್ಲಿ. ಸರಿನಾ? ನೆನ್ಪಿಟ್ಕೊಳ್ಳಿ. ಈ 1688 4ರಿಂದ ಡಿವೈಡೆಡ್ ಆಗುತ್ತೆ. ಸೊ ಆ ರೀತಿ ನೆನ್ಪಿಟ್ಕೋಬಹುದು. ಹಾಗೆ ಇದು 1726ರಲ್ಲಿ ಎಲ್ಲಿ ಸ್ಥಾಪನೆ ಆಗ್ತದೆ ಅಂದರೆ ಈ ಮುನ್ಸಿಪಲ್ ಕಾರ್ಪೊರೇಷನು ಈ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಗ್ತದೆ. ನೆನ್ಪಿಟ್ಕೊಳ್ಳಿ. ಇದು ಕೂಡ 1726 26 ಸರಿಯಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರಲ್ಲಿ ನಗರ ಪ್ರದೇಶದ ಶೇಕಡಾವಾರು ಎಷ್ಟು ಉಳಿಯುವ ನಿರೀಕ್ಷೆ ಇದೆ ಅಂತ ಕೇಳಿದ್ದಾನೆ. 2025ರಲ್ಲಿ ನಗರ ಪ್ರದೇಶದ ಶೇಕಡಾವಾರು ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2025ರ ವೇಳೆಗೆ ಭಾರತದ ನಗರದ ಜನಸಂಖ್ಯೆಯ ಸುಮಾರು 542 ಮಿಲಿಯನ್ ಆಗಲಿದೆ. ಇದು ಒಟ್ಟು ಅಂದಾಜು ಜನಸಂಖ್ಯೆಯ 37% ಆಗಿದೆ ಅಂತ ಹೇಳಿದ್ದಾನೆ. ಸರಿನಾ? ಸೊ ಈ ಕೋಟಿ ಅಂತಂದರೆ ಮತ್ತೆ 60 ಕೋಟಿನೇ ಬರುತ್ತೆ. ಇದು ಕೂಡ 60 ಕೋಟಿ ಅಂತಂದ್ರೆ ಇದು 54 ಕೋಟಿ ಬರುತ್ತೆ. ಓಕೆ, 54 ಕೋಟಿ 27 ಲಕ್ಷ ಅಂತ ಕಂಡು ಬರುತ್ತೆ. ಸೊ ಏನು ಅಂದರೆ ಸ್ವಲ್ಪ ನಿಮಗೆ ಆಸ್ಪಾಸ್ ಏನು ಅಂದರೆ ಈ ನಗರದ ಜನಸಂಖ್ಯೆ ಎಷ್ಟಾಗ್ತದೆ ಅಂದರೆ ಒಟ್ಟಿನಲ್ಲಿ 38% ಆಗ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಬಟ್ ವಿಶ್ವಸಂಸ್ಥೆ ಎಷ್ಟು ಹೇಳಿದೆ ಅಂದರೆ 37% ಅಂತ ಹೇಳಿದೆ. ಯಾರು? ವಿಶ್ವಸಂಸ್ಥೆಯವರು. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ನ್ಯೂಯಾರ್ಕಲ್ಲಿ ಕಂಡು ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಾರುವ ಅಪ್ಸರೆಯ ಪ್ರಸಿದ್ಧ ಚಿತ್ರಕಲೆ ಯಾವ ಗುಹೆಯಲ್ಲಿದೆ ಅಂತ ಕೇಳಿದ್ದಾನೆ. ಇವಾಗ ಫ್ಲೈಯಿಂಗ್ ಏಂಜಲ್ ಎನ್ನುವ ಒಂದು ಚಿತ್ರಕಲೆ ಯಾವ ಒಂದು ಗುಹೆಯಲ್ಲಿ ಕಂಡುಬರುತ್ತೆ ಅಂತ. ಹಾರುವ ಅಪ್ಸರೆ ಅಂತ ಅದು ಕನ್ನಡದಲ್ಲಿ ಆಗ್ತದೆ. ಸೊ ಇದು ಎಲ್ಲಿ ಅಂದರೆ ಈ ಅಜಂತಾ ಗುಹೆಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಚಿತ್ರಕಲೆ ಆಗಿದೆ. ಇವಾಗ ಅಜಂತಾ ಆಗಲಿ ಎಲ್ಲೋರದ ಮೇಲೆ ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ. ಅಜಂತಾ ಮತ್ತು ಎಲ್ಲೋರದ ಮೇಲೆ ಸ್ವಲ್ಪ ಟಾಪಿಕ್ನ ಓದ್ಕೊಂಡು ಹೋಗಿ. ಮೀನ್ಸ್ ಟಾಪಿಕ್ ಅಂದರೆ ಸ್ವಲ್ಪ ಈ ಥಿಯರಿನ ಓದ್ಕೊಂಡು ಹೋಗಿ. ಜಸ್ಟ್ ನಿಮಗೆ ಈ ಯಾವುದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾನು ನೋಡ್ಕೊಂಡು ಹೋಗ್ತೀನಿ ಸರ್, ಒಂದು 100 ನೋಡ್ಕೊಂಡು ಹೋಗ್ತೀನಿ, ಅದರಲ್ಲೇ ಬರ್ತವೆ ಎಲ್ಲವೂ ಕೂಡ ಅಜಂತಾ ಎಲ್ಲೋರದು. ಹಂಗಲ್ಲ. ಓಕೆ, ಸ್ವಲ್ಪ ಏನು ಅಂದರೆ ನೀವು ಗೂಗಲ್ ಮಾಡಿದ್ರೆ, ಇಲ್ಲ ಅಂತಂದರೆ ನಿಮ್ಮ ಹತ್ರ ನೋಟ್ಸ್ ಇತ್ತು ಅಂತಂದರೆ ಅಥವಾ ಬುಕ್ ಇತ್ತು ಅಂದರೆ ಅಜಂತಾ ಎಲ್ಲೋರದ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು ಅಂದರೆ ಆ ಮಾಹಿತಿ ನೋಡ್ಕೊಂಡು ಹೋಗಿ. ಯಾಕೆಂದರೆ ಅದರ ಮೇಲೇ ಕ್ವಶನ್ ಕೇಳ್ತಾ ಇದ್ದಾನೆ, ಒಂದು ಪ್ರಶ್ನೆನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಅಜಂತಾ ಗುಹೆಗಳಲ್ಲಿ ಕಂಡುಬರುತ್ತೆ. ಈ 9ನೇ ಗುಹೆಯ ವೇಗ ಮತ್ತು ಸೌಂದರ್ಯವನ್ನು ಸಂಕೇತಿಸುವ ಹಾರುವ ಅಪ್ಸರೆಯರ ವರ್ಣಚಿತ್ರಗಳನ್ನು ಹೊಂದಿದೆ. ಯಾವುದು? ಈ ಅಜಂತಾದ 9ನೇ ಗುಹೆಯಲ್ಲಿ. ಜಸ್ಟ್ ನಿಮಗೆ ಅಜಂತಾ ಅಂತ ಕೊಟ್ಟರೆ ಅಜಂತಾ, ಬಟ್ ಅದರಲ್ಲಿ ಅಜಂತಾದಲ್ಲೇ ಎಷ್ಟನೇ ಗುಹೆ ಅಂತ ಕೇಳಿದ್ರೆ 9ನೇ ಗುಹೆಯಲ್ಲಿ ಕಂಡುಬರ್ತದೆ. ಯಾವುದು? ಈ ಹಾರುವ ಅಪ್ಸರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕವು ಯಾವ ಮುಖ್ಯ ಆಯಾಮಗಳನ್ನು ಆಧರಿಸಿದೆ ಅಂತ ಕೇಳಿದ್ದಾನೆ. ಇವಾಗ ಪ್ರತಿ ವರ್ಷವೂ ಕೂಡ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಬಿಡುಗಡೆ ಮಾಡ್ತಾರೆ. ಸರಿನಾ? ಸೊ ಆ ಬಿಡುಗಡೆ ಮಾಡಿದಾಗ ನಮ್ಮ ಒಂದು ಭಾರತ ದೇಶ ಒಂದು ಸೂಚ್ಯಂಕ ಪಡ್ಕೊಳ್ತದೆ. ಬಟ್ ಅದನ್ನು ಯಾವ ಒಂದು ಆಧಾರದ ಮೇಲೆ, ಯಾವ ಒಂದು ಆಯಾಮಗಳ ಮೇಲೆ ನಿರ್ಧಾರ ಮಾಡಲಾಗ್ತದೆ ಅಂತ ನೋಡೋದಾದರೆ ಟೋಟಲಿ 4 ಆಯಾಮಗಳು ಬರ್ತವೆ. ಆ 4 ಆಯಾಮಗಳು ಯಾವ್ದ್ಯಾವುದು ಅಂದರೆ ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅಪರ್ಚುನಿಟಿ ಅನ್ನೋದನ್ನು. ಸರಿನಾ? ಇವಾಗ ಎಕನಾಮಿಕ್ ಪಾರ್ಟಿಸಿಪೇಷನ್ ಮತ್ತು ಅಪರ್ಚುನಿಟಿ, ಅದರಲ್ಲಿ ಹೇಗೆ ಅವರು ಅಪರ್ಚುನಿಟಿ ಅವ್ರಿಗೆ ಸಿಗ್ತಾ ಇದೆ ಅಂತ. ಹಾಗೆ ಎಜುಕೇಷನಲ್ ಅಟೈನ್ಮೆಂಟ್, ಇವಾಗ ಎಜುಕೇಷನಲ್ ಅವ್ರಿಗೆ ಹೇಗೆ ಸಿಗ್ತಿದೆ. ಹಾಗೆ ಹೆಲ್ತ್ ಸರ್ವೈವಲ್ ಎಷ್ಟಿದೆ, ಮತ್ತು ಪೊಲಿಟಿಕಲ್ ಎಂಪವರ್ಮೆಂಟ್ ಎಷ್ಟಿದೆ ಅವ್ರದ್ದು ಅಂತ. ಸರಿನಾ? ಸೊ ಇವು 4 ಕೂಡ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಇಂಗ್ಲೀಷಲ್ಲೇ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ. ಕನ್ನಡದಲ್ಲಿ ಮತ್ತೆ ನಿಮಗೆ ಈ ಎಜುಕೇಷನು ಮತ್ತು ಓಕೆ, ಎಜುಕೇಷನ್ ಮತ್ತು ಹೆಲ್ತ್ ನಿಮಗೆ ನಾರ್ಮಲ್ ಎರಡೂ ಕೂಡ ಬೇಕೇ. ಸರಿನಾ? ಈ HDAಯಲ್ಲೂ ಕೂಡ ನಿಮಗೆ ಈ ಎಜುಕೇಷನ್ ಮತ್ತು ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಇಲ್ಲಿ ಇನ್ನೂ 2 ಎಕ್ಸ್ಟ್ರಾ ಏನಿದಾವೆ ಅಂದರೆ ಒಂದು ಪೊಲಿಟಿಕಲ್ ಎಂಪವರ್ಮೆಂಟು. ಈ ಮಹಿಳೆಯರು ಇವಾಗ ಪೊಲಿಟಿಕಲ್ ಆಗಿ ಎಷ್ಟು ಸ್ವಲ್ಪ ಉನ್ನತಿ ಇರ್ತಾ ಇದ್ದಾರೆ ಅಂತ ಅನ್ನೋದು ಅದೊಂದು. ಅದಾದ ನಂತರ ಈ ಎಕನಾಮಿಕಲಿ ಅವರಿಗೆ ಎಷ್ಟು ಅಪಾರ್ಚುನಿಟಿ ಸಿಗ್ತಾ ಇದ್ದಾವೆ ಅನ್ನೋದು ಅದು ಒಂದೆರಡು ಇಲ್ಲಿ ಎಡಿಷನಲ್ ಆಗಿದ್ದಾವೆ. ಟೋಟಲಿ ಎಷ್ಟು ಆಯಾಮಗಳು ಅಂತ ನೋಡಿದ್ರೆ 2 ಆಯಾಮಗಳು. HDAಯಲ್ಲಿ ಎಷ್ಟು ಆಯಾಮಗಳಿದ್ದಾವೆ? ಸಾರಿ, ಇಲ್ಲಿ 4 ಆಯಾಮಗಳು. ಅಲ್ಲಿ HDAಯಲ್ಲಿ ಎಷ್ಟಿದ್ದಾವೆ ಅಂದರೆ 3 ಆಯಾಮಗಳು ಕಂಡುಬರ್ತವೆ. 3 ಆಯಾಮಗಳು ಕಂಡುಬರ್ತವೆ ಎಲ್ಲಿ? HDAಯಲ್ಲಿ. 2 ಕೂಡ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತ್ರಿಮೂರ್ತಿ ಯಾವ ಗುಹೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಈ ತ್ರಿಮೂರ್ತಿ ಅನ್ನುವ ಒಂದು ಶಿಲ್ಪಕಲೆ ಯಾವೊಂದು ಗುಹೆಗೆ ಅಂದರೆ ಈ ಎಲಿಫೆಂಟಾ ಗುಹೆಗಳಿಗೆ ಸಂಬಂಧಿಸಿದೆ. ಸೊ ಶಿವನ ತ್ರಿಮೂರ್ತಿ ಪ್ರತಿಮೆಯನ್ನು ಮುಖ್ಯ ಗುಹೆಯಲ್ಲಿ ಸ್ಥಾಪಿಸಲಾಗಿದೆ. ಇದು ಎಲಿಫೆಂಟಾ ಗುಹೆಗಳ ಪ್ರಮುಖ ಆಕರ್ಷಣವಾಗಿದೆ. ಹಾಗೆ ಈ ಎಲಿಫೆಂಟಾ ಅಂತ ಕರೆದವರು ಯಾರು ಅಂತ ನೋಡೋದಾದರೆ, ಸರ್ ಎಲಿಫೆಂಟವನ್ನು ಎಲಿಫೆಂಟ್ ಅಂತ ಯಾರು ಕರೀತಾರೆ? ಎಲಿಫೆಂಟ ಅಂತ ಕರೀತಾರೆ. ಪೋರ್ಚುಗೀಸರು ಕರೀತಾರೆ. ಈ ಎಲಿಫೆಂಟದ ಪೂರ್ವ ಹೆಸರು ಏನು ಅಂದರೆ ಗೊರವಪುರಿ ಆಗಿತ್ತು. ಏನು? ಗೊರವಪುರಿ ಅನ್ನೋದು ಈ ಎಲಿಫೆಂಟದ ಪೂರ್ವ ಹೆಸರಾಗಿತ್ತು. ಬಟ್ ಅವರಿಗೆ ಗೊರವಪುರಿ ಬಾಯಿ ಉಚ್ಚಾರ ಬರಲಿಲ್ಲ. ಸೊ ಅವ್ರು ಏನಂದ್ರು, ಅಲ್ಲಿ ಆನೆಗಳು ದೊಡ್ಡ ಕಲ್ಲಿನಿಂದ ಕೆತ್ತಿರ್ತಕ್ಕಂಥ ಆನೆಗಳು ಕಂಡುಬಂದು, ಸೊ ಅದಕ್ಕೆ ಎಲಿಫೆಂಟಾ ಅಂದರು. ಅದು ಎಲಿಫೆಂಟ್ ಅಂತ ಅವ್ರು ಅಂದರು. ನಾವು ಮುಂದೆ ಅದಕ್ಕೆ ಟಾ ಸೇರಿಸಿ ಎಲಿಫೆಂಟಾ ಮಾಡಿಬಿಟ್ಟಿದ್ದೀವಿ. ಸರಿನಾ? ಸೊ ಗೊತ್ತಿರಲಿದೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಜನವರಿ 23ರಂದು ಪರಾಕ್ರಮ ದಿವಸವನ್ನು ಎಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಯಾಕೆ ಜನವರಿ 23ರಂದೇ ಆಚರಣೆ ಮಾಡಿದ್ವಿ ಪರಾಕ್ರಮ ದಿವಸ? ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನವಾಗಿದೆ. ಯಾವುದು? ಈ ಪರಾಕ್ರಮ ದಿವಸ. ಸರಿನಾ? ಸೊ ಇದನ್ನ ಈ ಒಡಿಶಾ ರಾಜ್ಯದಲ್ಲಿ
ಒಡಿಶಾ ರಾಜ್ಯದ ಕಟಕ್ ನಗರದ ಅವರ ಜನ್ಮಸ್ಥಳದಲ್ಲಿ ಅದನ್ನು ಆಚರಣೆ ಮಾಡಲಾಗ್ತದೆ. ಯಾವುದನ್ನು? ಈ ಪರಾಕ್ರಮ ದಿವಸವನ್ನು, ಅವರ ಹುಟ್ಟಿರ್ತಕ್ಕಂಥ ದಿವಸವನ್ನು ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ಪರಾಕ್ರಮ ದಿವಸ ಅಂತ ಆಚರಣೆ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಈ ಯುವಕರ ದಿನ ಅಂತ ಈ ಜನವರಿ 12 ಆಚರಣೆ ಮಾಡ್ತೀವಿ. ಯಾರ ಹುಟ್ಟಿದ ದಿನ? ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ನೆನ್ಪಿಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದರವರು ಹುಟ್ಟಿದ ದಿನವಾಗಿದೆ. ಯಾವುದು? ಈ ಜನವರಿ 12. ಹಾಗೆ ವಿಶ್ವ ಯುವಕರ ದಿನ ಯಾವುದಾಗುತ್ತೆ? ಆಗಸ್ಟ್ 12 ಆಗುತ್ತೆ. ಈ ಯುವಕರ ದಿನದ ಬಗ್ಗೆ ಕ್ವಶನ್ನ ಕೇಳ್ತಾನೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇವೆರಡು ಕೂಡ ಕನ್ಫ್ಯೂಷನ್ ಆಗ್ತವೆ. ರಾಷ್ಟ್ರೀಯ ಯುವಕರ ದಿನ ಅಂತ ನೋಡೋದಾದ್ರೆ ಜನವರಿ 12, ಈ ವಿಶ್ವ ಯುವಕರ ದಿನ ಅಥವಾ ಈ ವರ್ಲ್ಡ್ ಯೂತ್ಸ್ ಡೇ ಅಂತ ನೋಡೋದಾದ್ರೆ ಆಗಸ್ಟ್ 12 ಆಗುತ್ತೆ. ಎರಡೂ ಕೂಡ ನೆನಪಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ವಿರುದ್ಧ ಯಾರು ಇದ್ದರು ಮತ್ತು ಆಮ್ ಆದ್ಮಿ ಪಕ್ಷ ಎಷ್ಟು ಸ್ಥಾನಗಳನ್ನು ಗಳಿಸಿತು ಅಂತ ಕೇಳಿದ್ದಾನೆ. ಸೊ ಇದು ಕೂಡ ನಿಮಗೆ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಅಂತ ನಾನು ಹೇಳ್ತೀನಿ, ಯಾಕೆಂದರೆ ಇದು ಕೂಡ ರಿಪೀಟ್ ಆಗಿದೆ. ಸೊ ಆಲ್ರೆಡಿ ಹೇಳಿದ್ದೀನಿ ನಿಮಗೆ 70 ಸ್ಥಾನಗಳು ಕಂಡುಬರ್ತವೆ ಎಲ್ಲಿ? ದೆಹಲಿ ವಿಧಾನಸಭೆಯಲ್ಲಿ. ಅದರಲ್ಲಿ ಈ ಗೆದ್ದಿರ್ತಕ್ಕಂಥ ಪಾರ್ಟಿ ಬಗ್ಗೆ ಕೇಳಿದ್ರು ಆಲ್ರೆಡಿ. ಎಷ್ಟು ಸ್ಥಾನಗಳನ್ನು ಗೆದ್ದಿದ್ರು, ಯಾವ ಒಂದು ಪಾರ್ಟಿಯಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ, ಎಷ್ಟು ವರ್ಷಗಳ ನಂತರ ಅಂತ. 27 ವರ್ಷಗಳ ನಂತರ ಈ ರೇಖಾ ಗುಪ್ತಾ ಇದ್ದಾರಲ್ಲ, ಅವರ ಒಂದು ಪಾರ್ಟಿ ಆಗಿರ್ತಕ್ಕಂಥ BJP ಪಾರ್ಟಿ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ ದೆಹಲಿಯಲ್ಲಿ, ಸರಿನಾ? ಸೊ ಅವ್ರು ಎಷ್ಟು ಗೆದ್ದಿದ್ದಾರೆ? ಇನ್ನು 70ರಲ್ಲಿ ಅಂದರೆ 48 ಗೆದ್ದಿದ್ದಾರೆ. 48 ಸೀಟ್ ಗೆದ್ದಿದ್ದಾರೆ. ಈ 48 ಸೀಟ್ ಅವ್ರು ಗೆದ್ದರೆ ಉಳಿದಿರ್ತಕ್ಕಂಥ 22 ಸೀಟ್ಗಳನ್ನು ಕೂಡ ಇದೇ ಆಮ್ ಆದ್ಮಿ ಪಾರ್ಟಿ ಗೆದ್ದಿದೆ. ಈ ಆಮ್ ಆದ್ಮಿ ಪಾರ್ಟಿ ಅನ್ನೋದು ನ್ಯಾಷನಲ್ ಪಾರ್ಟಿಯಾ ಅಥವಾ ಇದೊಂದು ಸ್ಟೇಟ್ ಪಾರ್ಟಿಯಾ ಅಂತ ನೋಡೋದಾದರೆ ಇದೊಂದು ನ್ಯಾಷನಲ್ ಪಾರ್ಟಿ ಆಗಿದೆ. ಟೋಟಲಿ ನ್ಯಾಷನಲ್ ಪಾರ್ಟಿಗಳ 6 ಕಂಡುಬರ್ತವೆ. ಯಾವುದ್ಯಾವುದು ಅಂತ ಹೇಳ್ಬೋದಾ? ಒಂದು BJP, ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ. ಹಾಗೆ ನಿಮಗೆ ಇನ್ನೊಂದು ಯಾವ್ದು ಬರುತ್ತೆ ಅಂದರೆ BSP ಅಂತ ಬರುತ್ತೆ, ಸರಿನಾ? ಹಾಗೆ ಇನ್ನೂ 2 ಯಾವ್ದು ಬರುತ್ತೆ ಹೇಳ್ಬೋದಾ? ಹೇಳಿ. ಇಲ್ಲಿ ನೋಡೋದಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಒಂದು ಪರ್ವೇಶ್ ವರ್ಮಾ. ಓಕೆ, ಈ ಅರವಿಂದ್ ಕೇಜ್ರಿವಾಲ್ ಅವರನ್ನು ಸೋಲಿಸಿದವರು ಯಾರು ಅಂದರೆ ಈ ಪರ್ವೇಶ್ ವರ್ಮಾ ಅವರು. ಅವರ ಅಪೋಸಿಟ್ ನಿಂತವರು ಯಾರು ಅಂದರೆ ಈ ಪರ್ವೇಶ್ ವರ್ಮಾ ಅವರು ನಿಂತಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಥರ್ಡ್ ಇನ್ನೊಬ್ಬರು ಬಂದಿರ್ತಾರೆ. ಯಾರು ಅಂದರೆ ಈ ಸಂದೀಪ್ ದೀಕ್ಷಿತನವರು. ಅವರು ಕಾಂಗ್ರೆಸ್ ವತಿಯಿಂದ ನಿಂತಿದ್ದಾರೆ. ಬಟ್ ಕಾಂಗ್ರೆಸ್ಸಲ್ಲಿ ದೆಹಲಿಯಲ್ಲಿ ಸ್ಥಾನಮಾನವೇ ಪಡೆದಿಲ್ಲ. ಆಲ್ಮೋಸ್ಟ್ ಇವಾಗ ಈ ವರ್ಷ ಒಂದು ಹಿಡಿದ್ರೆ 11 ವರ್ಷ ಆಗಿರ್ಬೋದು. ಕಾಂಗ್ರೆಸ್ಸು ಮತ್ತು ಈ BJP ಕೂಡ. BJP 27 ವರ್ಷ ಇರಲೇ ಇಲ್ಲ ಅಲ್ಲಿ ದೆಹಲಿಯಲ್ಲಿ, 27 ವರ್ಷ ಇರಲೇ ಇಲ್ಲ. ಬಟ್ ಕಾಂಗ್ರೆಸ್ ಏನು ಅಂದರೆ 10 ವರ್ಷ ಇರಲೇ ಇಲ್ಲ ಅಲ್ಲಿ ದೆಹಲಿಯಲ್ಲಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೀತಿ ಆಯೋಗವು ಅಂದಾಜಿಸಿದಂತೆ ಭಾರತದ ಬಡತನವು 2013-14ರಿಂದ 2023-24ರವರೆಗೆ ಎಷ್ಟು ಕಡಿಮೆಯಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಬಡತನ ಎಷ್ಟು ಕಡಿಮೆ ಆಗಿದೆ ಅಂತ ನೋಡೋದಾದರೆ 29% ಇತ್ತು. ಯಾವಾಗ? ಈ 2013-14ರಲ್ಲಿ 29% ಇತ್ತು. ಬಟ್ ಪ್ರಸ್ತುತ ಎಷ್ಟಾಗಿದೆ ಅಂದರೆ 11.28ಕ್ಕೆ ಇಳಿದಿದೆ ಅಂತ ಹೇಳಿದ್ದಾರೆ. ಯಾರು? ನೀತಿ ಆಯೋಗದ ಪ್ರಕಾರ. ನೆನ್ಪಿಟ್ಕೊಳ್ಳಿ, ಈ ರೀತಿ ಏನು ಬಂದಿರ್ತಾವಲ್ವಾ, ಅದರ ಪ್ರಕಾರ ಈಗ ಎಷ್ಟು ಕಡಿಮೆ ಆಗಿದೆ, ಅದರ ಕಂಪೇರೇಟಿವ್. ಅದು ಸ್ಪೆಷಲಿ ಏನಂದರೆ ಈ ನೀತಿ ಆಯೋಗದವ್ರಿಗೆ ಕೆಲಸ ಇಲ್ಲ ಅನಿಸುತ್ತೆ, ಸರಿನಾ? ಏನು ಅಂದರೆ ಈಗ 2 ದಿನಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಬಿಡ್ತಿದ್ರು, 2 ತಿಂಗಳಿಗೊಮ್ಮೆ ಬಿಡ್ತಿದ್ರು ಅವಾಗ. ಬಟ್ ಇವಾಗ ಹೇಗೆ ಅಂದರೆ ಈ ಲಾಕ್ಡೌನ್ ಆದ ನಂತರವು ಈಗ ಇಲ್ಲ. ಆವಾಗ ಒಂದು ಈ ಕ್ರಿಕೆಟ್ ಕಂಪೇರ್ ಮಾಡ್ತಾರೆ ಗೊತ್ತಾ? ಇವಾಗ ಅತಿ ಹೆಚ್ಚಿದ್ರೇನೋ 6 ಯಾರು ಹೊಡೆದ್ರು. ಇವಾಗ ಲೈಕ್ ಹಿಂದಿ ಕಾಮೆಂಟ್ರಲ್ಲಿ ನೀವು ನೋಡಿರ್ಬೋದು. ಹಿಂದಿ ಕಾಮೆಂಟ್ರಿಯಲ್ಲಿ ಹೇಗೆ ಅಂತಂದರೆ ಈಗ ವಿರಾಟ್ ಕೊಹ್ಲಿ ಆಗಿರಲಿ, ಯಾರೇ ಒಬ್ಬರು ತೊಗೊಂಡಿರಲಿ, ವಿರಾಟ್ ಕೊಹ್ಲಿ ಅತಿ ಹೆಚ್ಚು 6ಗಳನ್ನು ಹೊಡೆದ್ರು. 1000 6ಗಳನ್ನು ಹೊಡೆದ್ರು ಈ ಒಂದು IPL ಸರಣಿಯಲ್ಲಿ, ಸರಿನಾ? ರಾಂಗಾ ರೈಟಾ? ರಾಂಗ್ ಇದು ಅಲ್ಲ. 1000 ಬೌಂಡ್ರಿಗಳನ್ನು ಹೊಡೆದಿದ್ದಾರೆ. ಈ ರೀತಿ ಹೇಳಿದ್ರೆ ಓಕೆನಪ್ಪ, ಕರೆಕ್ಟ್. ಬಟ್ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆ್ಯಸ್ ಅ ಓಪನರ್ ಆಗಿ ಬಂದು 600 ಬೌಂಡ್ರಿಗಳನ್ನು ಹೊಡೆದವರು. ಅದಾದ ನಂತರ ಒನ್ ಆಗಿ ಬಂದರು 300 ಬೌಂಡ್ರಿಗಳನ್ನು ಹೊಡೆದವರು. ಈ ರೀತಿ ಉಲ್ಟಾ ಪಲ್ಟಾ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಿರ್ತಾರೆ ಇವಾಗ. ಸೊ ಆ ರೀತಿ ಕೊಡ್ತಾ ಇದ್ದಾರೆ ಇವರು ಕೂಡ, ನೀತಿ ಆಯೋಗದವರು. ಹೇಗೆ ಅಂದರೆ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ ರೀ ಇವೆಲ್ಲವೂ ಕೂಡ. ಕೆಲವೊಂದು ನೆನ್ಪಿಟ್ಕೋಬೋದು. ಇವಾಗ ಸೂಚ್ಯಾಂಕ ಅಂತ ಬಂದರೆ ನೆನ್ಪಿಟ್ಕೋಬೋದು. ಅದು ಆನಂತರ ಇದು ವರ್ಷಕ್ಕೊಮ್ಮೆ ಬರ್ತಾಯಿತ್ತು ಅಂದರೆ ನೆನ್ಪಿಟ್ಕೋಬಹುದು. ರೀಸೆಂಟಾಗಿ ಮತ್ತೆ ಈ ಬಡತನದ ವರದಿಯ ಪ್ರಕಾರ ನೀವು ನೋಡಿರ್ಬೋದು, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು 5.1ಕ್ಕೆ ಇಳಿದಿದೆ ಬಡತನ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ 11.28 ಅಂತ ಇದೆ. ಯಾರದ ಪ್ರಕಾರ? ನೀತಿ ಆಯೋಗದ ಪ್ರಕಾರ. ಹೇಗೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ? ಆಗಲ್ಲ ಇವೆಲ್ಲವೂ ಕೂಡ. ಬಟ್ ಹೇಗೆಂದರೆ ಫುಲ್ ಅದಕ್ಕೆ ರಟ್ಟ ಹೊಡೆದಿದ್ರೆ ತಲೆ ಹೆಂಗಂದರೆ ಮಬ್ಬಾಗಿಬಿಟ್ಟಿರ್ತದೆ ಇವು ಓದಿ. ಬಟ್ ಇದೇನು ಸ್ವಲ್ಪ ನೋಡ್ಕೋಬೇಕಷ್ಟೇನು. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಂಡೋಸ್ನಲ್ಲಿ ಫೈಲನ್ನು ಶಾಶ್ವತವಾಗಿ ಅಳಿಸಲು ಯಾವ ಒಂದು ಶಾರ್ಟ್ಕಟ್ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಮೀನ್ಸ್ ಪರ್ಮನೆಂಟ್ ಡಿಲೀಟ್ ಮಾಡಬೇಕಂದ್ರೆ ಯಾವ ಒಂದು ಶಾರ್ಟ್ ಕೀಯನ್ನು ಬಳಸ್ತೀವಿ ಸರ್? ಡಿಲೀಟ್ ಹೊಡೆದ್ರೆ ಮುಗಿದೈತಲ್ಲ. ಡಿಲೀಟ್ ಅಲ್ಲ, ಅದನ್ನು ರೀಸೈಕಲ್ ಬಿನ್ಗೆ ಹೋಗದೆ ಹಾಗೆ ರೀಸೈಕಲ್ ಬಿನ್ಗೆ ಹೋಗಬಾರ್ದು. ಹಾಗೆ ಡಿಲೀಟ್ ಮಾಡಬೇಕು. ಅದನ್ನು ಏನು ಮಾಡಬೇಕು ಅಂದರೆ Shift+ ಡಿಲೀಟ್ ಅಂತ ಕೊಡಬೇಕು. ಇದನ್ನು ಆಲ್ರೆಡಿ ಒಂದ್ಸರಿ ಕೇಳಿದ್ದಾನೆ ಪ್ರಶ್ನೆನ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಈ ಒಂದು ಶಿಫ್ಟಲ್ಲೇ ಒಂದು 3-4 ಕ್ವಶನ್ ರಿಪೀಟ್ ಆಗಿದ್ದಾವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೈಕ್ರೋಸಾಫ್ಟ್ನ ಸ್ಟಾರ್ಟ್ ಮೆನ್ಯೂವನ್ನು ಮೊದಲು ಯಾವ ವಿಂಡೋಸ್ನಿಂದ ಪರಿಚಯಿಸಲಾಯಿತು ಅಂತ ಕೇಳಿದ್ದಾನೆ. ಇವಾಗ ಪ್ರಸ್ತುತ ವಿಂಡೋಸ್ 365 ಇದೆ ಅನ್ಸುತ್ತೆ ಅಲ್ವಾ? ಸೊ ಬಟ್ ಮೊದಲು ಯಾವ ಒಂದು ವಿಂಡೋಸ್ ಬಂದಿತ್ತು ಅಂತ ನೋಡೋದಾದ್ರೆ ಈ ವಿಂಡೋಸ್ 95 ಅನ್ನೋದು ಬಂದಿತ್ತು. ಫಸ್ಟ್ ವಿಂಡೋಸ್ ಯಾವುದು? ಈ
ಇಂಟ್ರೊಡ್ಯೂಸ್ ಮಾಡಿರೋದು ಅಂದರೆ ಈ ವಿಂಡೋಸ್ 95 ಅನ್ನೋದು, ನಾಟ್ ವಿಂಡೋಸ್ 1, 2 ಅನ್ನೋದು ಬಂದಿರಲಿಲ್ಲ, ವಿಂಡೋಸ್ 95 ಅನ್ನೋದೇ ಬಂದಿದೆ ಡೈರೆಕ್ಟಾಗಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS Word 365. ಓಕೆ, ಇದೆ ನೋಡಿ MS Word 365. ಸಾರಿ, ಇದು MS Word ಇದೆ. ಇದು MS Word 365ನಲ್ಲಿ ಫೈಲನ್ನು ಉಳಿಸಲು ಈ ಕೆಳಗಿನ ಯಾವ ಶಾರ್ಟ್ಕಟ್ ಕೀಲಿಯನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಯಾವ ಶಾರ್ಟ್ಕಟ್ ಕೀ? Ctrl+S ಹೊಡೆದ್ರೆ ಮುಗಿಯಿತು. ಇದು ಸಿಂಪಲ್, ಇದು ಕೂಡ ರಿಪೀಟೆಡ್ ಆಗಿರತಕ್ಕಂಥ ಕ್ವಶನ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಡಿಲಿಮಿಟೇಷನ್ ಆಯೋಗ ಯಾರಿಗೆ ಉತ್ತರಿಸಬೇಕು ಅಂತ ಕೇಳಿದ್ದಾರೆ. ಡಿಲಿಮಿಟೇಷನ್ ಆಯೋಗ ಯಾರಿಗೂ ಕೂಡ ಉತ್ತರಿಸಬೇಕಾಗೇ ಇಲ್ಲ ಅವರು. ಯಾಕಂದರೆ ಇವರು ಯಾರಿಂದ ನೇಮಕ ಆಗಿರ್ತಾರೆ ಅಂತ ಕೇಳೋದಾದ್ರೆ ಈ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾವುದನ್ನ, ಈ ಡಿಲಿಮಿಟೇಷನ್ ಆಯೋಗವನ್ನು. ಸರಿನಾ? ಇವರು ಯಾರಿಗೂ ಕೂಡ ಉತ್ತರ ಕೊಡಲೇಬೇಕಾಗಿಲ್ಲ. ಸರ್ಕಾರಕ್ಕೂ ಅಲ್ಲ, ನ್ಯಾಯಾಂಗಕ್ಕೂ ಅಲ್ಲ, ಕಾರ್ಯಾಂಗಕ್ಕೂ ಅಲ್ಲ, ನ್ಯೂಸ್ದವ್ರಿಗೂ ಅಲ್ಲ, ಯಾರಿಗೂ ಕೂಡ ಇವರು ಉತ್ತರ ಕೊಡಲೇಬೇಕಾಗಿಲ್ಲ. ಯಾರು? ಈ ಡಿಲಿಮಿಟೇಷನ್ ಆಯೋಗದವರು. ಸೊ ಆಪ್ಷನ್ ಏನಿರುತ್ತೆ ಅಂದರೆ ಯಾರಿಗೂ ಕೂಡ ಉತ್ತರಿಸಬೇಕಾಗಿಲ್ಲ ಅಂತ ಕೊಟ್ಟಿರುತ್ತೆ. ಸೊ ಅದೇ ಆನ್ಸರ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊರ್ಮೊಗಾವೋ ಬಂದರು ಯಾವ ಕರಾವಳಿಯಲ್ಲಿದೆ ಅಂತ ಕೇಳಿದ್ದಾನೆ. ಇದು ಮೊರ್ಮೊಗಾವೋ ಆಗಿದೆ. ಇದು ಮೊರ್ಮೊಗಾವೋ ಬಂದರು ಯಾವ ಒಂದು ಕರಾವಳಿಯಲ್ಲಿ ಕಂಡುಬರುತ್ತೆ ಅಂದರೆ ಪೂರ್ವ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುತ್ತೆ ಮೊರ್ಮೊಗಾವೋ. ಓಕೆ, ಇದು ಇಂಗ್ಲೀಷಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗೋವಾ ಅಂತಾನೆ ಇದೆ ಅದರಲ್ಲಿ, ಆ ವರ್ಡಲ್ಲಿ. ಓಕೆ, ಸೊ ಇದನ್ನು ಎಲ್ಲಿ ಕಂಡುಬರುತ್ತೆ ಅಂದರೆ ಗೋವಾದಲ್ಲಿ ಕಂಡುಬರುತ್ತೆ. ಗೋವಾ ಮೀನ್ಸ್ ಯಾವುದು? ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಈ ಸಮುದ್ರದ ಬಂದರಾಗಿದೆ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2 ಮತ್ತು 3ನೇ ವಿಧಿಗಳನ್ನು ಯಾವ ಬಹುಮತದಿಂದ ಅಂಗೀಕರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. 2 ಮತ್ತು 3 ಆಗಿರಲಿ, 1 ಆಗಿರಲಿ, 2, 3, 4, 5, 6, 7, 8, 9, 10 ಏನಿದಾವಲ್ಲ ಎಲ್ಲವೂ ಕೂಡ ನಿಮಗೆ ಈ ಸರಳ ಬಹುಮತದ ಅಗತ್ಯವಿದೆ. ಜಸ್ಟ್ ಸರಳ ಬಹುಮತದ ಅಗತ್ಯವಿದೆ. ಹಾಗಾದರೆ ನೀವು ಹೇಳ್ಬೋದೇ ಇವಾಗ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಯಾವ ಒಂದು ಬಹುಮತದ ಅಗತ್ಯವಿದೆ? ಸರಳ ಬಹುಮತ, ವಿಶೇಷ ಬಹುಮತ ಮತ್ತು ಸರಳ ಬಹುಮತದ ಜೊತೆಗೆ ಅರ್ಧ ರಾಜ್ಯಗಳಷ್ಟು ಒಪ್ಪಿಗೆ ಅಂತ. ಸೊ ಈ 3 ಆಪ್ಷನ್ ಕೊಟ್ಟಿದ್ದೀನಿ. ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೀವು ಹೇಳಿ. ಯಾವುದನ್ನು? ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲ್ಲ ಯಾವ ಒಂದು ಬಹುಮತದ ಅವಶ್ಯಕತೆ ನೆಸಸರಿ ಇರುತ್ತೆ ಯಾರಿಗೆ? ಲೋಕಸಭೆಯವರಿಗೆ. ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಇದನ್ನು 2ನೇ ವಿಧಿ ಮತ್ತು 3ನೇ ವಿಧಿ ಕನ್ಫ್ಯೂಷನ್ ಇರುತ್ತೆ. 2ನೇ ವಿಧಿ ಮತ್ತು 3ನೇ ವಿಧಿಯ ಬಗ್ಗೆ. ಸರ್ 2ನೇ ವಿಧಿಯು ಕೂಡ 3ನೇ ವಿಧಿ ಎರಡೂ ಕೂಡ ಸೇಮ್ ಇದೆ ಅಲ್ಲ? ಹೇಗಿದೆ 2ನೇ ವಿಧಿ? ಈ 2ನೇ ವಿಧಿ ಏನಿದೆ ಅಲ್ವಾ, ಇದು ಹೊಸ ರಾಜ್ಯಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. 3ನೇದು ಕೂಡ ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ಹೆಸರು ಬದಲಾವಣೆಯ ಬಗ್ಗೆ ಹೇಳುತ್ತೆ ಅಲ್ಲ? ಸೊ ಎರಡರಲ್ಲೂ ಕೂಡ ಒಂದು ವರ್ಡ್ ಕಾಮನ್ ಇದೆ, ಒಂದು ಸೆಂಟೆನ್ಸ್ ಕಾಮನ್ ಇದೆ, ಹೊಸ ರಾಜ್ಯಗಳ ಸ್ಥಾಪನೆಯ ಬಗ್ಗೆ ಅಂತ. ಏನು ನಿಮಗೆ ಒಂದು ಸಿಂಪಲ್ ಆಗಿ ಗೊತ್ತಿರಲಿ, ಈ ನಮ್ಮ ಭಾರತದ ಪ್ರದೇಶ ಎಷ್ಟಿದೆ ರೀ? 37,87,000 ಸಾರಿ, ಓಕೆ, 37,87,763 ಚದರ ಕಿಲೋಮೀಟರ್ ಕಂಡುಬರುತ್ತೆ. ಸರಿನಾ? ಯಾವುದು? ನಮ್ಮ ಭಾರತದ ಭೂಪ್ರದೇಶ. ಈ ಭೂಪ್ರದೇಶ, ಈ ಒಂದು ಮಣ್ಣು ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಮಣ್ಣಿನಲ್ಲಿ ಯಾವುದಾದ್ರೂ ಒಂದು ಹೊಸ ರಾಜ್ಯ ಸ್ಥಾಪನೆ ಮಾಡಿದ್ರೆ ಅದು 2ನೇ ಅನುಸೂಚಿಯಿಂದ ಸ್ಥಾಪನೆ ಮಾಡಿರ್ತಾರೆ. ಲೈಕ್ ಇವಾಗ ನಾವು ಯಾರ ಜೊತೆ ಆದರೂ ಚೀನಾದ ಜೊತೆ ಯುದ್ಧ ಮಾಡಿದ್ವಿ, ಚೀನಾ ಜೊತೆ ಯುದ್ಧ ಮಾಡಿ ಯಾವುದಾದ್ರೂ ಒಂದು ಅವ್ರ ಜಿಲ್ಲೆಯನ್ನು ಅಥವಾ ಒಂದು ಯಾವುದಾದ್ರೂ ಒಂದು ಊರನ್ನು, ಯಾವುದಾದ್ರೂ ಒಂದು ಪ್ರದೇಶವನ್ನು ಕಿತ್ಕೊಂಡು ಬಂದು ಅವಾಗ ಅದಕ್ಕೊಂದು ರಾಜ್ಯದ ಸ್ಥಾನಮಾನ ಕೊಟ್ಟು ಅದಕ್ಕೊಂದು ರಾಜ್ಯ ಮಾಡ್ತೀವಲ್ವಾ, 29ನೇ ರಾಜ್ಯವನ್ನಾಗಿ. ಅದನ್ನು ನಾವು ಯಾವ ಒಂದು ವಿಧಿಯಲ್ಲಿ ಅಂತ ಹೇಳ್ಬೋದು ಅಂದರೆ 2ನೇ ವಿಧಿಯಲ್ಲಿ ಅಂತ ಹೇಳಬಹುದು. ಇದನ್ನೇ ಬಿಟ್ಟು ಇದೇ ಒಂದು ಕರ್ನಾಟಕವನ್ನು 2 ಮಾಡಿ 3 ಮಾಡಿ, ಅಥವಾ ಇದೇ ಒಂದು ಆಂಧ್ರ ಪ್ರದೇಶವನ್ನು 2 ಮಾಡಿ 3 ಮಾಡಿ, ಇಲ್ಲಾಂದರೆ ಈ ಬಿಹಾರವನ್ನು 2 ಮಾಡಿ ಒಂದು ಜಾರ್ಖಂಡ್ ಆಗಿ ಇನ್ನೊಂದು ಬಿಹಾರನಾಗಿ ಹೀಗೆ ಮಾಡಿದ್ರೆ ಅದು ಯಾವ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಅಂದರೆ 3ನೇ ವಿಧಿಯಲ್ಲಿ ಹೇಳಲಾಗಿದೆ. ಮೀನ್ಸ್ ಅಲ್ಟ್ರೇಷನ್ ಮಾಡಿ ಹೊಸ ನೇಮ್ ಇಟ್ಟಿರ್ತಾರೆ ಅಷ್ಟೇ. ಅಲ್ಟ್ರೇಷನ್ ಮೀನ್ಸ್ ಇವಾಗ ಆಂಧ್ರ ಪ್ರದೇಶ ಇತ್ತು 2014 ಈ ಜೂನ್ 2ನೇ ತಾರೀಕಿನಕ್ಕಿಂತ ಹಿಂದೆ ಆಂಧ್ರ ಪ್ರದೇಶ ಒಂದೇ ಇತ್ತು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಅದು ಯಾವ ಒಂದು ವಿಧಿಯ ಅನ್ವಯ ಅದನ್ನು ಬೇರೆ ಮಾಡಿದ್ರು, ಇಬ್ಬಾಗ ಮಾಡಿದ್ರು ಅಂತ ನೋಡಿದ್ರೆ 3ನೇ ವಿಧಿಯ ಅನ್ವಯ ಅದನ್ನು ಇಬ್ಬಾಗ ಮಾಡಿದ್ದಾರೆ. ಇಬ್ಬಾಗ ಮಾಡಿ ಒಂದಕ್ಕೆ ತೆಲಂಗಾಣ, ಇನ್ನೊಂದಕ್ಕೆ ಆಂಧ್ರ ಪ್ರದೇಶ ಅಂತ ಇಟ್ಟಿದ್ದಾರೆ. ಸರಿನಾ? ಇದು ಎಷ್ಟನೇ ಒಂದು ವಿಧಿಯ ಪ್ರಕಾರ? 3ನೇ ವಿಧಿಯ ಪ್ರಕಾರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯರಿಗೆ ಕೊನೆಯ ಹೈಕೋರ್ಟ್ ಯಾವುದು ಅಂತ ಕೇಳಿದ್ದಾನೆ. ಈ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯರಿಗೆ ಕೊನೆಯ ಹೈಕೋರ್ಟ್ ಯಾವುದಾಗಿತ್ತು ಅಂದರೆ ಈ ಪ್ರಿವಿ ಕೌನ್ಸಿಲ್ ಅಂತ ಆಗಿತ್ತು. ಓಕೆ, ಈ ಪ್ರಿವಿ ಕೌನ್ಸಿಲ್ ಅನ್ನೋದು ಏನಿದೆ ಅಲ್ವಾ, ಇದು ಬ್ರಿಟಿಷರಿಗೆ, ಇದು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಮ್ಮ ಭಾರತೀಯರಿಗೆ ಅಂತಿಮ ಹೈಕೋರ್ಟ್ ಆಗಿತ್ತು. ಓಕೆ, ಸೊ ಮೀನ್ಸ್ ಇವಾಗ ಅಂತಿಮ ಹೈಕೋರ್ಟ್ ಅಂತಂದರೆ ಯಾವುದು ಅಂದರೆ ಇವಾಗ ನಾವು ಏನು ಅಂತೀವಿ ರೀ, ಇವಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಹೋದರೆ ಅಲ್ಲಿ ನನಗೆ ಏನಾದರೂ ನ್ಯಾಯ ಸಿಗಲ್ಲ ಅಂದರೆ ಹೈಕೋರ್ಟ್ಗೆ ಹೋಗ್ತೀನಿ, ಹೈಕೋರ್ಟಲ್ಲೂ ನನಗೆ ನ್ಯಾಯ ಸಿಗಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಮೀನ್ಸ್ ಸುಪ್ರೀಂ ಕೋರ್ಟ್ ಏನಾಗಿದೆ ಅಂದರೆ ನನಗೆ ಅತ್ಯುನ್ನತ, ಓಕೆ, ಒಂದು ಶ್ರೇಷ್ಠ ಫುಲ್ ಫೈನಲ್ ಡೆಸ್ಟಿನೇಷನ್ ಯಾವುದು ಅಂದರೆ ನನಗೆ ಈ ಸುಪ್ರೀಂ ಕೋರ್ಟು. ಬಟ್ ಅವಾಗ ಯಾವುದಾಗಿತ್ತು ಅಂದರೆ ಪ್ರಿವಿ ಕೌನ್ಸಿಲ್ ಆಗಿತ್ತು. ಸರಿನಾ? ಸೊ ಪ್ರಿವಿ ಕೌನ್ಸಿಲ್ ಅನ್ನೋದು ಏನಾಗಿತ್ತು ಅಂದರೆ ಅತ್ಯುನ್ನತ ಒಂದು ನನಗೆ ನ್ಯಾಯ ಸಿಗಿರ್ತಕ್ಕಂಥ ಒಂದು ಡೆಸ್ಟಿನೇಷನ್ ಆಗಿತ್ತು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ನೀಡಿದ್ದಾರೆ? ಡ್ರೈನ್ ವೆಲ್ತೇರಿ ಯಾರು ಅಂದರೆ ಈ ದಾದಾಬಾಯಿ ನೌರೋಜಿ ಅವರು ಕೊಟ್ಟಿದ್ದಾರೆ. ಸರಿನಾ? ಹಾಗೆ ನಮ್ಮ ಬ್ರಿಟಿಷ್ನ ಒಂದು ಕೆಳಮನೆಗೆ ಆಯ್ಕೆಯಾಗಿರತಕ್ಕಂತಹ ನಮ್ಮ ಭಾರತದ ಏಕೈಕ ವ್ಯಕ್ತಿ ಯಾರು ಅಂತಂದರೆ ಆ ಒಂದು ಸಮಯದಲ್ಲಿ ಇದೇ ಒಂದು ದಾದಾಬಾಯಿ ನೌರೋಜಿ. ಹಾಗೆ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು, ಏಕೈಕ ಅಲ್ಲ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಯಾರು? ದಾದಾಬಾಯಿ ನೌರೋಜಿ ಅವರನ್ನು. ಹಾಗೆ ಇವರನ್ನು ನಾವು ಭಾರತ ವೃದ್ಧ ಪಿತಾಮಹ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನರ್ಮದಾ ನದಿಯ ಉತ್ತರ ಭಾಗವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ನರ್ಮದಾ ನದಿಯ ಉತ್ತರ ಭಾಗವನ್ನು ಮಾಳವ ಪ್ರಸ್ಥಭೂಮಿ ಅಥವಾ ವಿಂಧ್ಯ ಪರ್ವತ ಶ್ರೇಣಿ ಅಂತ ಕರೆಯಲಾಗ್ತದೆ. ಸೊ ನಿಮಗೆ ಗೊತ್ತಿರಲಿ, ನಮ್ಮ ಭಾರತ ಹೀಗಿದೆ ಅಂದರೆ ಇಲ್ಲಿ ನರ್ಮದಾ ನದಿ ಹರಿತದೆ.
ಹೀಗೆ ನರ್ಮದಾ ನದಿ ಹರಿಯುತ್ತದೆ. ಈ ನರ್ಮದಾ ನದಿಯ ಉತ್ತರಕ್ಕೆ ಇಲ್ಲಿ ವಿಂಧ್ಯ ಪರ್ವತಗಳು ಕಂಡುಬಂದರೆ ಈ ದಕ್ಷಿಣಕ್ಕೆ ಸಾತ್ಪುರ ಪರ್ವತಗಳು ಕಂಡುಬರ್ತವೆ. ಆ ಸಾತ್ಪುರ ಪರ್ವತದ ದಕ್ಷಿಣಕ್ಕೆ ಇಲ್ಲಿ ಒಂದು ನದಿ ಹರಿಯುತ್ತದೆ. ಆ ನದಿಗೆ ನಾವು ತಾಪತಿ ನದಿ ಅಂತ ಕರಿತೀವಿ, ಸರಿನಾ. ಹಾಗೆ ಇದೇ ಒಂದು ಪ್ರದೇಶದಲ್ಲಿ ನಿಮಗೆ ಮಾಳ್ವಾ ಪ್ರಸ್ಥಭೂಮಿ ಕಂಡುಬರುತ್ತೆ, ಸರಿನಾ. ಇಷ್ಟು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಏನಿದೆ ಅಂದರೆ ಪ್ರಶ್ನೆ ಅಂದರೆ ಪಾಕ್ ಜಲಸಂಧಿಯು ಭಾರತ ಮತ್ತು ಯಾವ ಒಂದು ದೇಶವನ್ನು ಬೇರ್ಪಡಿಸುತ್ತದೆ? ನಮ್ಮ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುತ್ತದೆ. ಯಾವುದು? ಪಾಕ್ ಜಲಸಂಧಿ. ಇದು ಕೂಡ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಪರೇಷನ್ ಬ್ರಹ್ಮ, ಇದು ಕೂಡ ರಿಪೀಟೆಡ್ ಆಗಿದೆ. ಸೊ ಇದು ಎಲ್ಲಿ ಅಂದರೆ ಈ ಮಯನ್ಮಾರ್ ದೇಶಕ್ಕೆ ಏನು ಭೂಕಂಪ ಆಗಿತ್ತಲ್ವಾ, ಸೊ ಅದಕ್ಕೆ ಒಂದು ಮಾನವೀಯ ನೆರವನ್ನು ಕೊಟ್ಟಿದ್ವಿ ನಮ್ಮ ಭಾರತ ದೇಶದವರು. ಸೊ ಆ ಒಂದು ಆಪರೇಷನ್ಗೆ ಇಟ್ಟಿರ್ತಕ್ಕಂಥ ಹೆಸರು ಏನು ಅಂದರೆ ಈ ಆಪರೇಷನ್ ಬ್ರಹ್ಮ ಅನ್ನೋದು. ಹಾಗೆ ಆಪರೇಷನ್ ಸದ್ಭಾವ, ಆ ಆಪರೇಷನ್ ಸದ್ಭಾವ ಅನ್ನೋದು ಕೂಡ ಸಂಬಂಧಿಸಿರೋದು ಇದೇ ನಮ್ಮ ಭಾರತ ಮತ್ತು ಈ ಮಯನ್ಮಾರ್ ದೇಶಕ್ಕೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಷ್ಟ್ರಪತಿಗಳು ಲೋಕಸಭೆಯನ್ನು ಯಾವಾಗ ವಿಸರ್ಜಿಸಬಹುದು ಮತ್ತು ಹೇಗೆ ವಿಸರ್ಜಿಸಬಹುದು ಅಂತ ಕೇಳಿದ್ದಾರೆ. ಯಾವಾಗ ವಿಸರ್ಜಿಸಬಹುದು ಅಂದರೆ ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಅವರಿಗೆ ಶಿಫಾರಸು ಮಾಡಬೇಕು. ಆ ಶಿಫಾರಸು ಮಾಡಿದಾಗ ಅವರು ವಿಸರ್ಜಿಸಬಹುದು, ಸರಿನಾ. ಸೊ ಅವರು ವಿಸರ್ಜನೆ ಮಾಡಬಹುದು. ಯಾವ ಒಂದು ವಿಧಿಯ ಪ್ರಕಾರ ಅಂದರೆ ಈ 74ನೇ ವಿಧಿಯ ಪ್ರಕಾರ ಅವರು ಹೇಳಬಹುದು. ಯಾರು? ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಪಶ್ಚಿಮದ ತುತ್ತ ತುದಿಯಲ್ಲಿರುವ ಹಳ್ಳಿಯ ಹೆಸರೇನು ಅಂತ ಕೇಳಿದ್ದಾನೆ. ಇವಾಗ ಇಲ್ಲಿ ಪೂರ್ವದ ಒಂದು ತುತ್ತ ತುದಿ ಈ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಪಶ್ಚಿಮದ ತುತ್ತ ತುದಿ ಇಲ್ಲಿ ಒಂದು ಗುಜರಾತಲ್ಲಿ ಕಂಡುಬರುತ್ತೆ. ಸೊ ಪೂರ್ವದ ತುತ್ತ ತುದಿ ಯಾವುದು, ಪಶ್ಚಿಮದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ. ಈ ಪೂರ್ವದ ತುತ್ತ ತುದಿ ಯಾವುದು ಅಂದರೆ ಕಿಬಿತು ಅಂತ ಬರುತ್ತೆ. ಈ ಅರುಣಾಚಲ ಪ್ರದೇಶದ ಈ ಕಿಬಿತು ಅನ್ನುವ ಒಂದು ಹಳ್ಳಿ ಏನಿದೆ ಅಲ್ವಾ, ಆ ಕಿಬಿತು ಅನ್ನೋ ಒಂದು ಹಳ್ಳಿ ಪೂರ್ವದ ತುತ್ತ ತುದಿಯಾಗಿದೆ. ಹಾಗೆ ಪಶ್ಚಿಮದ ತುತ್ತ ತುದಿ ಯಾವುದು ಅಂದರೆ ಗುಹಾರ್ ಮೋತಿ ಅಂತ ಕಂಡುಬರುತ್ತೆ. ಗುಹಾರ್ ಮೋತಿ ಕೊಟ್ಟಿರಲಿಲ್ಲ ಅಂದರೆ ಏನಂತ ಹಾಕಬೇಕು? ಸರ್ ಕ್ರಿಕ್ ಅಂತ ಹಾಕಬೇಕಾಗುತ್ತೆ. ಯಾವುದು? ಪಶ್ಚಿಮದ ತುತ್ತ ತುದಿ. ಹಾಗೆ ದಕ್ಷಿಣದ ತುತ್ತ ತುದಿ ಯಾವ್ದು ಕಂಡು ಬರುತ್ತೆ ನಿಮಗೆ? ಈ ನಮ್ಮ ಕನ್ಯಾಕುಮಾರಿ ಏನಾಗಿದೆ ದಕ್ಷಿಣದ ತುತ್ತ ತುದಿಯಾಗಿದೆ. ಸರ್ ಕನ್ಯಾಕುಮಾರಿ ಜಿಲ್ಲೆ ಅಲ್ವಾ, ಕನ್ಯಾಕುಮಾರಿ ಊರು ಏನಿದೆ ಅಲ್ವಾ, ಕನ್ಯಾಕುಮಾರಿ ನಿಮಗೆ ದಕ್ಷಿಣದ ಫುಲ್ ಡೆಡ್ ಎಂಡ್ಗೆ ಕಂಡು ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹರಪ್ಪ ನಾಗರಿಕತೆಯ ಮುದ್ರೆಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾನೆ. ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ನೋಡೋದಾದರೆ ಸ್ಟೀಟೈಟ್ ಅಂತ ಕಂಡುಬರುತ್ತೆ. ಆ ಸ್ಟೀಟೈಟ್ ಎಂಬ ಮೃದುವಾದ ಕಲ್ಲಿನಿಂದ ಮಾಡಲ್ಪಟ್ಟಿತ್ತು. ಯಾವುದು? ಈ ಹರಪ್ಪ ನಾಗರಿಕತೆಯ ಕಾಲದ ಮುದ್ರೆಗಳು ಯಾವುದು ಅಂದರೆ ಈ ಸ್ಟೀಟೈಟ್ ಎಂಬ ಒಂದು ಮೃದುವಾದ ಕಲ್ಲಿನಿಂದ ಮಾಡಲ್ಪಟ್ಟಿತ್ತು. ಅವುಗಳನ್ನು ನೆನ್ಪಿಟ್ಕೊಳ್ಳಿ ನೀವು. ಯಾವುದು? ಈ ಸ್ಟೀಟೈಟ್ ಅನ್ನೋದು ಇದನ್ನೇ ಕೊಟ್ಟಿರ್ತಾನೆ, ಎಕ್ಸಾಕ್ಟ್ ಇದೇ ವರ್ಡ್. ಕೆಲವೊಮ್ಮೆ ಅದು ಕೊಟ್ಟಿರಲಿಲ್ಲ ಅಂದರೆ ಅದಕ್ಕೆ ಸೋಪ್ ಸ್ಟೋನ್ ಅಂತ ಕೂಡ ಕರೀತಾರೆ. ಯಾವುದನ್ನ? ಈ ಸ್ಟೀಟೈಟನ್ನು ಸೋಪ್ ಸ್ಟೋನ್ ಅಂತ ಕೂಡ ಕರೀತಾರೆ. ಹಾಗೆ ಹಿಂದಿಯಲ್ಲಿ ಮತ್ತು ನಮ್ಮ ಲೋಕಲ್ ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಸಿಲ್ಖಾಡಿ ಅಂತ ಕೂಡ ಕರೀತಾರೆ ಅದನ್ನು. ಯಾವುದನ್ನು? ಈ ಸ್ಟೀಟೈಟನ್ನು, ಸರಿನಾ. ಇದು ನೆನ್ಪಿಟ್ಕೊಳ್ಳಿ. ಯಾವುದು? ಈ ಹರಪ್ಪ ನಾಗರಿಕತೆಯ ಮುದ್ರೆಯು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಸ್ಟೀಟೈಟ್ ಎಂಬ ಒಂದು ಕಲ್ಲಿನಿಂದ ಮಾಡಲ್ಪಟ್ಟಿತ್ತು. ಯಾವುದು? ಮೃದುವಾದ ಕಲ್ಲಿನಿಂದ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೀರಿನ ತ್ರಿವಳಿ ಬಿಂದು ಯಾವುದು ಅಂತ ಕೇಳಿದ್ದಾನೆ. ನೀರಿನ ತ್ರಿವಳಿ ಬಿಂದು, ನೀರಿನ ಮೂರು ಬಿಂದುಗಳು. ಈ ನೀರಿನ 3 ಸ್ಟೇಟ್ಗಳಿದಾವಲ್ವ, ಯಾವುದು? ಘನ, ದ್ರವ ಮತ್ತು ಅನಿಲ. ಅದರ ಸಮತೋಲನದಲ್ಲಿ ಏಕಕಾಲದಲ್ಲಿ ಇರುವ ನಿರ್ದಿಷ್ಟ ತಾಪಮಾನ ಮತ್ತು ಒತ್ತಡವಾಗಿದೆ. ನೀರಿನ ತ್ರಿವಳಿ ಬಿಂದುವು 0.01 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಯಾವುದು? 0.01 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಇದನ್ನು ಏನಾದರೂ ಕೆಲ್ವಿನಲ್ಲಿ ಹೇಳೋದಾದರೆ 273.16 ಕೆಲ್ವಿನ್ ಆಗಿರುತ್ತೆ. ಹಾಗೆ ಇದನ್ನು ಪ್ಯಾಸ್ಕಲಲ್ಲಿ ಹೇಳೋದಾದರೆ ಎಷ್ಟಾಗಿರುತ್ತೆ ಅಂದರೆ 611.657 ಪಾಸ್ಕಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳೋದನ್ನ. ಬಟ್ ಇದರಲ್ಲಿ ಮೇನ್ ನೆನ್ಪಿಟ್ಕೊಳ್ಳೋದು ಇದು ಒಂದೇ. ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸ್ವಲ್ಪ ಜಾಸ್ತಿ ಕೇಳಿರ್ತಾನೆ ಕ್ವಶನ್. ಇಫ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಕೇಳಿರಲಿಲ್ಲ ಅಂದರೆ ಕೆಲ್ವಿನಲ್ಲಿ ಕೇಳಿರ್ತಾನೆ ಅಷ್ಟೇ. ಈ 273 K ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಅಂದಾಗೆ ಅದರ ಅರ್ಥ, ಸರಿನಾ. ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಯಾರು? ನಾರಾಯಣ ಗುರುಗಳು. ಈ ನಾರಾಯಣ ಗುರುಗಳು ಏನು ಹೇಳ್ತಾರೆ ಅಂದರೆ ಒಬ್ಬನೇ ದೇವರು, ಒಂದೇ ಒಂದು ಧರ್ಮ ಇದೆ ಅಂತ ಅವರು ಸಾರ ಹೇಳ್ತಾರೆ, ಸರಿನಾ. ಇವರು ಯಾವ ಒಂದು ರಾಜ್ಯದವರು ಅಂತ ನೋಡೋದಾದ್ರೆ ಈ ಕೇರಳದ ರಾಜ್ಯದವರು ಇವರಾಗಿದ್ದಾರೆ. ಯಾರು? ಈ ಶ್ರೀ ನಾರಾಯಣ ಗುರುಗಳು. ಹಾಗೆ ಪೆರಿಯಾರ್ ಅವರು ಯಾವ ಒಂದು ರಾಜ್ಯದವರು? ಪೆರಿಯಾರ್ ಅವರು ಈ ತಮಿಳುನಾಡು ರಾಜ್ಯದವರು ಆಗಿದ್ದಾರೆ. ಹಾಗೆ ಇವರು ಒಂದು ಧರ್ಮ ಒಬ್ಬನೇ ದೇವರು ಅಂತ ಹೇಳಿದಾರಲ್ವಾ, ಏನು? ಒನ್ ಗಾಡ್ ಒನ್ ರಿಲಿಜನ್ ಒನ್ ಗಾಡ್, ಒನ್ ರಿಲಿಜನ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇದ್ದಾಗೆ ಇದು ಕೂಡ ಒನ್ ರಿಲಿಜನ್ ಒನ್ ಗಾಡ್ ಅಂತ ಬರುತ್ತೆ. ಒನ್ ಗಾಡ್, ಸರಿನಾ. ಸೊ ಈ OROG. ಹಾಗೆ ನೋ ರಿಲಿಜನ್ ನೋ ಗಾಡ್ ಅಂತ ಹೇಳಿರ್ತಕ್ಕಂತಹ ಘೋಷಣೆ ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳ್ಬೋದಾ? ಸೊ ಅವ್ರ ಹೆಸರು ಏನಿದೆ ಅಂದರೆ ಅವ್ರ ಹೆಸರಲ್ಲೇ ದೇವ್ರ ಹೆಸರಿದೆ, ಸರಿಯಾ. ಸೊ ಈ ಕೇರಳದ ಪ್ರಮುಖವಾಗಿರ್ತಕ್ಕಂಥ ದೇವ್ರ ಹೆಸರೇ ಅವ್ರ ಹೆಸರಲ್ಲಿದೆ. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ನೋ ರಿಲಿಜನ್ ನೋ ಗಾಡ್ ಅಂತ ಹೇಳಿದ್ದಾರೆ. ಅವ್ರ ಹೆಸರು ಏನು ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬಲವಂತದ ದುಡಿಮೆ ಮತ್ತು ಬಲವಂತದ ಕೆಲಸದಿಂದ ರಕ್ಷಣೆಗೆ ಸಂಬಂಧಿಸಿದಂತಹ ಲೇಖನ ಯಾವುದು ಅಂದರೆ 23ನೇ ಲೇಖನ. ಹಾಗೆ ಈ ಬಾಲಕಾರ್ಮಿಕ ನಿಷೇಧದ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಲೇಖನ ಯಾವುದು, ಒಂದು ವಿಧಿ ಯಾವುದು ಅಂದರೆ 24ನೇ ವಿಧಿ. ಎಷ್ಟು ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ಮಕ್ಕಳು ದುಡಿಬಾರ್ದು ಅಂತ ಹೇಳ್ತಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿರ್ತಾವಲ್ವ ಆ ಮಕ್ಕಳು ದುಡಿಬಾರ್ದು ಅಂತ ಹೇಳ್ತದೆ.
ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಓಕೆ ಇದೆ G7 ಶೃಂಗಸಭೆ ಬಗ್ಗೆ ಇದೆ. ಅದರದ್ದು ಒಂದು ಥೀಮ್ ಏನಾಗಿತ್ತು, ಅದರದ್ದು ಒಂದು ವಿಷಯವೇನಾಗಿತ್ತು ಅಂದರೆ ಹವಾಮಾನ ಬದಲಾವಣೆ, ಜಾಗತಿಕ ಆರ್ಥಿಕ ಸ್ಥಿರತೆ ಮತ್ತು ಡಿಜಿಟಲ್ ರೂಪಾಂತರಗಳು ಅನ್ನೋದು ಅದರದೊಂದು ಥೀಮ್ ಆಗಿದೆ. ಸರಿನಾ, ಅದರದೊಂದು ವಿಷಯವಾಗಿದೆ. ಎಷ್ಟು ನೆನಪಿಟ್ಕೊಳ್ಳಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC 12 ಜೂನ್ ಸೆಕೆಂಡ್ ಶಿಫ್ಟ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.